ಯಾರೊಬ್ಬರು ಇರಬಾರ್ದು, ಸಂಪೂರ್ಣವಾಗಿ ಇದು ಖಾಲಿ ಇರಬೇಕು. ಇಲ್ಲಿ ಮಧ್ಯದಿಂದ ತುಂಬಾ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಕಬಡ್ಡಿ ಮ್ಯಾಚ್ ಕಾಣ್ತಾ ಇಲ್ಲ, ಅಷ್ಟು ಜನ ನಿಂತಿದ್ದಾರೆ. ನಮಗೆ ವಾಲಂಟಿಯರ್ಸ್ ಮತ್ತು ಲೀಡರ್ಸ್ ಇಲ್ಲಿ ಮಹಿಳೆಯರನ್ನ ನಿಂತ್ಕೊಂಡು ಇದನ್ನು ಸ್ವಲ್ಪ ಸನ್ಮಾನಿಸಬಹುದು. ಇಲ್ಲಿ ಯಾರು ಈ ಕಡೆ ಬಿಡಬೇಡಿ, ಲೆಫ್ಟ್ ಸೈಡ್ ಆ ಕಡೆ ನಮ್ಮ ವಾಲಂಟಿಯರ್ ನಿಂತ್ಕೊಂಡ್ರೆ ಆ ಕಡೆಯಿಂದ ಬರೋರು ತಡಿಬಹುದು. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಗಿರ್ಜಾರ್ ಅವರು ನಿನ್ನೆ ಮತ್ತು ಇಂದು ಕೂಡ ವೇದಿಕೆಯಲ್ಲಿ ಸೊಗಸಾದ ನಿರೂಪಣೆಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಒಂದು ಸುಂದರ ಪಂದ್ಯವನ್ನು ತಮ್ಮೆಲ್ಲರಿಗೂ ಕೂಡ ನೀಡಿದ್ದೀರಿ. ಧನ್ಯವಾದಗಳು. ತಮ್ಮ ಪಂದ್ಯ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭಕ್ಕೆ ಮುನ್ನ ಸ್ಕೋರ್ ಬೋರ್ಡ್ ಮುಂದೆ ಕುಳಿತುಕೊಂಡಿದ್ದೀರಾ ಸರ್, ದಯಮಾಡಿ ಒಂದು ಸ್ಟೆಪ್ ಕೆಳಗಡೆ ಕುತ್ಕೊಳ್ಬೇಕು. ನೀವು ಬ್ಯಾಗ್ ಹಾಕೊಂಡಿದ್ದೀರಾ ನೋಡಿ ಸರ್, ಸ್ಕೋರ್ ಬೋರ್ಡ್ ಮುಂದೆ ಕುಳಿತಿದ್ದೀರಾ. ಸ್ಕೋರ್ ಟೈಮಿಂಗ್ ಪ್ಲೇಯರ್ಸ್ಗೆ ಕಾಣಬೇಕಾಗುತ್ತೆ. ನೀವು ಕೂಡ ಒಂದು ಆಕರ್ಷಕ ಹೇರ್ ಸ್ಟೈಲ್ ಜೊತೆಯಲ್ಲಿ ಸರ್ ಮಾಡ್ಕೊಂಡು ಇನ್ನೊಂಚೂರು ಪಕ್ಕಕ್ಕೆ ಬಂದ್ಬಿಡಿ, ಅಥವಾ ಒಂದು ಸ್ಟೆಪ್ ಕೆಳಗಡೆ ಬರ್ತೀವಿ. ಫೇಮಸ್ ಆಗ್ಬಿಟ್ರಿ ನೋಡಿ 2 ಸೆಕೆಂಡ್. ಎಸ್, ಒಳ್ಳೆ ಆರಂಭ ಕಾಣಿಸ್ತಾ ಇದೆ ಇಲ್ಲಿ. ಅತ್ಯಂತ ವೇಗದ ದಾಳಿಯಲ್ಲಿ ಏನ್ ಹೇಳ್ತಾರೆ ಅಂಪೈರ್ ಇನ್ನು ಡಿಸಿಷನ್ ಕೊಟ್ಟಿಲ್ಲ, ಕಾಯ್ತಾ ಇದ್ದೇವೆ. ಒಂದು ಮಿಸ್ಟೇಕ್ ಬಂದಿರೋದಿಲ್ಲಿ ಡಿಫೆನ್ಸಿವ್ ಭಾಗದಲ್ಲಿ. ಬಿ ಚಂದ್ರ ತಂಡದ ಡಿಫೆನ್ಸ್ ನ ಮಿಸ್ಟೇಕ್ ಅನ್ನ ಸೊಗಸಾಗಿ ಬಳಸಿಕೊಂಡಿದ್ದಾರೆ ದಾಳಿಕಾರ. ಭಾರತ್ ತಂಡದ ಪರವಾಗಿ 2 ಅಂಕಗಳ ಸಂಪಾದನೆಯೊಂದಿಗೆ ತಮ್ಮ ತಂಡದ ಖಾತೆಯನ್ನು ತೆರೀತಾ ಇದ್ದಾರೆ. ಒಂದೇ ಭಾರತಂ ತಂಡದ ಡಿಫೆನ್ಸ್ ವಿರುದ್ಧ ಕಾಶಿ ವಿಶ್ವನಾಥ ತಂಡ. ದಾಳಿ ವಿಭಾಗದಲ್ಲಿ ಕಾಶಿ ವಿಶ್ವನಾಥ ತಂಡದ ಪರವಾಗಿ ದಾಳಿಕಾರ ತಮ್ಮ ದಾಳಿಯನ್ನ ಮುಂದುವರಿಸಿ ಯಾವುದೇ ಅಂಕವಿಲ್ಲದೆ ವಾಪಸ್ ಆದರೆ ಒಂದೇ ಭಾರತಂ ತಂಡದ ಪರವಾಗಿ ದಚ್ಚು ತಮ್ಮ ದಾಳಿಯನ್ನ ಆರಂಭಿಸಿದ್ದಾರೆ. ಇದೀಗ 5 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿರುತ್ತೆ. ಅಂಕಣದ ಸಂಪೂರ್ಣ ಒಳಭಾಗದಲ್ಲಿ ನುಗ್ಗಿ ಆಡಬೇಕಾಗುತ್ತೆ. ಎಚ್ಚರಿಕೆ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಟಚ್ ಮಾಡುವ ಪ್ರಯತ್ನ. ಆರಂಭ ಉತ್ತಮವಾಗಿ ಕಾಣ್ತಾ ಇದೆ ಒಂದೇ ಭಾರತಂ ತಂಡಕ್ಕೆ. ಕಾಶಿ ವಿಶ್ವನಾಥ ತಂಡ ಕೂಡ ಕಡಿಮೆ ಏನಿಲ್ಲ. 2 ಬಲಿಷ್ಠ ತಂಡಗಳ ಮುಖಾಮುಖಿಯನ್ನು ನೋಡ್ತಾ ಇದ್ದೇವೆ. ಬೆಂಗಳೂರು ನಗರ ಕಂಡಂತ ಬಲಿಷ್ಠ ತಂಡಗಳು ಕಬಡ್ಡಿ ಕ್ಷೇತ್ರದಲ್ಲಿ. ಮತ್ತೆ ಕಾಶಿ ವಿಶ್ವನಾಥ ತಂಡದ ಪರವಾಗಿ ದಾಳಿಕಾರ ಇಲ್ಲಿ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ತಮ್ಮ ತಂಡದ ಖಾತೆಯನ್ನು ತೆರೀತಾರೆ. ಇಲ್ಲಿ ವೇಗ ದಾಳಿಯ ಮುಖಾಂತರವಾಗಿ ಇದೀಗ 2 ತಂಡಗಳು ತಮ್ಮ ಖಾತೆಯನ್ನು ತೆರೆದಿದ್ದಾವೆ. ಒಂದೇ ಭಾರತಂ ತಂಡದ ಪರವಾಗಿ 2-1 ಪಂದ್ಯ. ರೋಚಕ ಪಂದ್ಯಗಳ ನಿರೀಕ್ಷೆಯಲ್ಲಿ ವರ್ಣನ ಅವಕೃಪೆಯ ನಡುವೆ ಮತ್ತೊಂದು ಅಂಕಣ ಕೂಡ ಸ್ವಲ್ಪ ಹೊತ್ತಲ್ಲೇ ಸಿದ್ಧಗೊಳ್ಳಲಿದೆ. ಮಂಜಾ ತಮ್ಮ ದಾಳಿಯಲ್ಲಿ ಒಂದು ಎಂಟಿ ರೈಡ್ಗಾಗಿ ಮೈಂಡ್ ಸೆಟ್ನಲ್ಲೇ ಬಂದಿದ್ದಾರೆ. ಯಾವುದೇ ಅಂಕವಿಲ್ಲದೆ ವಾಪಸ್ ಆದರೆ ತಂಡದ ಖಾತೆ ತೆರೆದಂಥ ದಾಳಿಕಾರ ಜರ್ಸಿ ನಂಬರ್ 13ರಲ್ಲಿ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದಾರೆ. ಕಾಶಿ ವಿಶ್ವನಾಥ ತಂಡದ ಪರವಾಗಿ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಕೇವಲ 1 ಅಂಕದ ಅಂತರ. ಪಂದ್ಯ ಈಗಷ್ಟೇ ಆರಂಭವಾಗಿದೆ. ಇನ್ನು ಸಾಕಷ್ಟು ಸಮಯ ಇದೆ. ಪಂದ್ಯದ ರೋಚಕತೆ ನಮಗೆ ಈಗಾಗಲೇ ಕಾಣಸಿಗ್ತಾ ಇದೆ. ಇಲ್ಲಿ ಸಿಗುತ್ತೆ ನಮಗೆ ರೋಚಕತೆ. 2 ರೈಡ್ಗಳಲ್ಲಿ ಯಾವುದೇ ಅಂಕವಿಲ್ಲದೆ ವಾಪಸ್ ಬಂದ್ರೆ ಮುಂದಿನ ರೈಡ್ ಅಂದ್ರೆ 3ನೇ ರೈಡ್ ಡೂ ಆರ್ ಡೈ ಆಗಿರುತ್ತೆ. ದಾಳಿಕಾರ ವಾಪಸ್ ಬರೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಅಂಕವನ್ನ ಪಡೆದೇ ವಾಪಸ್ ಬರಬೇಕಾಗತ್ತೆ. ಇಲ್ಲಿ ಡಿಫೆನ್ಸ್ ಬಲಿಷ್ಠವಾಗಿ ಕಾಣ್ತಾ ಇದೆ. ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ, ಬೋನಸ್ ಮಾಡುವ ಪ್ರಯತ್ನ, ಇವೆಲ್ಲದರ ನಡುವೆ ಪ್ರಥಮ ದಾಳಿಯಲ್ಲಿ 2 ಅಂಕ ನೀಡಿದ್ರು. ಈ ಬಾರಿ ಏನಾಗಲಿದೆ? ಡೈವಿಂಗ್ ಆಂಕಲ್ ಹೋಲ್ಡ್ ಬಂದಿದೆ. ಚಂದ ರೈಟ್ ಕವರ್ ಜಾಗದಿಂದ ಬೋನಸ್ ಮಾಡುವ ಪ್ರಯತ್ನಕ್ಕೆ ಸರಿಯಾಗಿ ಡೂ ಆರ್ ಡೈ ರೈಡ್ ನ ಒತ್ತಡವನ್ನು ನಿಭಾಯಿಸೋಕೆ ಸಾಧ್ಯವಾಗಿಲ್ಲ. ದಾಳಿಕಾರ ದಚ್ಚು ಅಂಕಣದಿಂದ ಹೊರಗೆ. ಇದೀಗ ಪಂದ್ಯದ ಗತಿ ಬದಲಾಗ್ತಾ ಇದೆಯಾ? ಪ್ರಕಾಶ್ ಎಲ್ಲಿದ್ರು ಪ್ರಚಾರಕರ ಬಳಿ ಬನ್ನಿ. ಪ್ರಕಾಶ್ ರವರೇ, ತೀರ್ಪುಗಾರ ಪ್ರಕಾಶ್ ರವರೇ. ಸಮನಾದ ಅಂಕಗಳೊಂದಿಗೆ ಪಂದ್ಯ ಮುಂದುವರಿತಾ ಇದೆ. ಪಂದ್ಯದ 4.5 ನಿಮಿಷ ಆಟ ಈಗಾಗಲೇ ಮುಕ್ತಾಯ ಆಗಿದೆ. 2-2 ಲೋ ಸ್ಕೋರಿಂಗ್ ಗೇಮ್ ಅಂತ ಹೇಳ್ತೀವಿ. ಕಡಿಮೆ ಅಂಕಗಳು ಬರುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ನಮಗೆ ಕಾಣಸಿಗ್ತಾ ಇದೆ. ಈ ಪಂದ್ಯದಲ್ಲಿ ಬೋನಸ್ ಮಾಡುವ ಪ್ರಯತ್ನ. ಪ್ರಕಾಶ್ ಮ್ಯಾಟ್ ಸ್ವಲ್ಪ ಜಾರ್ತಾ ಇದೆ. ಬೋನಸ್ ಅಂಕದ ಸಂಪಾದನೆಯಲ್ಲಿ ಒಂದು ಉತ್ತಮವಾದ ಚುರುಕಾದ ಪಾದಚಲನೆ ಜೊತೆಯಲ್ಲಿ ಬೋನಸ್ ಅಂಕವನ್ನು ಪಡ್ಕೊಂಡ್ರೆ ಥರ್ಡ್ ರೈಟ್. ಆರೊಮ್ಮೆ ತಂಡದ ಆಟಗಾರರು ದಯವಿಟ್ಟು ಅಂಕಣದ ಬಳಿ ಆಗಮಿಸಬೇಕು. ಇಲ್ಲೊಂದು ಉತ್ತಮವಾದ ಹೊಂದಾಣಿಕೆ ಟ್ಯಾಕಲ್ ನೋಡ್ತಾ ಇದ್ದೇವೆ. ರೈಟ್ ಮತ್ತೆ ಲೆಫ್ಟ್ ಕಾರ್ನರ್ ಗಳ ನಡುವಿನ ಹೊಂದಾಣಿಕೆ ಅತ್ಯುತ್ತಮವಾಗಿ ಕಾಣಿಸಿಕ್ತಾ ಇದೆ. 5 ಜನ ಆಟಗಾರರಿದ್ದಂತಹ ಸಂದರ್ಭವನ್ನು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ.
ಡೂ ಆರ್ ಡೈರೆಕ್ಟ್ನ ಒತ್ತಡ ನಿಭಾಯಿಸೋಕೆ ಇಲ್ಲೂ ಕೂಡ ಸಾಧ್ಯವಾಗಿಲ್ಲ. RMA ಹಾಗೂ AK-47 ತಂಡದ ಆಟಗಾರರು ದಯವಿಟ್ಟು ಅಂಕಣದ ಬಳಿ ಒಮ್ಮೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರಜ್ವಲ್ ತಮ್ಮ ದಾಳಿಯಲ್ಲಿ ಮತ್ತೊಂದು ಪ್ರಯತ್ನ ರನ್ನಿಂಗ್ ಹ್ಯಾಂಡ್ ಟಚ್ ಗಾಗಿ ಮುಟ್ಟಿದ್ದೇನೆ ಅನ್ನುವಂತ ವಾದದ ಜೊತೆಯಲ್ಲಿ ಲಾಬಿ ಕೂಡ ಪ್ರವೇಶ ಮಾಡಿದ್ದಾರೆ. ಇಲ್ಲಿ ಟಚ್ ಅಂತ ನೀಡಲಾಗ್ತಾ ಇದೆ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ಆಟಗಾರರು ತಮ್ಮ ತಮ್ಮಲ್ಲಿ ವಾದ ಮಾಡ್ಕೊಳ್ಬಾರ್ದು. ಚಂದನ್ ನೋಡಿ, ನಿಮ್ಮ ಮನವಿ ಇದ್ರೆ ಅಂಪೈರ್ ಹತ್ರ ಕೇಳಬೇಕು. ನೀವು ಆಟಗಾರರು ತಮ್ಮ ತಮ್ಮಲ್ಲಿ ವಾದವನ್ನ ಮಾಡ್ಕೊಳ್ಬಾರ್ದು. ಅವ್ರು ಇದೆಯಾ ಇಲ್ಲ ಅನ್ನೋದು ಆಟಗಾರರಿಗೆ ಅಷ್ಟೇ ಗೊತ್ತಿದೆ. ಇಲ್ಲಿ ತೀರ್ಪುಗಾರರ ದಿನವನ್ನು ಕೂಡ ಅದನ್ನ ಗಮನಿಸಲಾಗ್ತಾ ಇದೆ. ರಾಷ್ಟ್ರೀಯ ತೀರ್ಪುಗಾರರಾದಂತಹ ನಂಜೇಶ್ ಗೌಡ್ರು ಈ ಒಂದು ತೀರ್ಪನ್ನ ನೀಡೋದ್ರ ಮುಖಾಂತರವಾಗಿ ಮತ್ತೊಂದು ಕಡೆ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾದಂತಹ ರಮೇಶ್ ಬಾಬು ಮತ್ತೊಂದು ವೇಗದ ದಾಳಿಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಆಗಿದೆ. ನೇರವಾಗಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಮತ್ತೆ ಅಂಕಗಳ ಅಂತರವನ್ನ ಕಡಿಮೆ ಮಾಡಿಕೊಳ್ತಾರೆ ಕಾಶಿ ವಿಶ್ವನಾಥ ಬೆಂಗಳೂರಿನ ತಂಡ. ಐದು 3 ಪಂದ್ಯ. ಮತ್ತೊಂದು ಅದೇ ರೀತಿ ಅಟ್ಯಾಕ್ ರೈಟ್ ಕವರ್ ಮೇಲೆ ಲಾಬಿಗೆ ಹೋಗಿ ಅಂತ ಮನವಿ ಮಾಡ್ತಾ ಇದ್ದಾರೆ. ದಚ್ಚು ದಾಳಿ ವಿಭಾಗದಲ್ಲಿ ಲಾಬಿಗೆ ಹೋಗೋ ಧೈರ್ಯ ಮಾಡ್ತಾರ? ಪ್ರಮಾಣ ಮಾಡಿ ಹೇಳ್ತಾ ಇದ್ದಾರೆ. ಆಣೆ ಪ್ರಮಾಣಗಳಿಗೆ ಇಲ್ಲಿ ಬೆಲೆ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಷ್ಟೇ ಅಂತಿಮ ತೀರ್ಮಾನ. ಇರ್ಲಿ, ಕಬಡ್ಡಿ ಆಟದಲ್ಲಿ ಇವೆಲ್ಲವೂ ಕೂಡ ಸಹಜವಾಗಿ ಕಾಣಸಿಗುತ್ತೆ ನಮಗೆ. ಬರೀ ಕಬಡ್ಡಿ ಆಟದಲ್ಲಿ ಆಟ ಮಾತ್ರ ಸಿಗೋದಿಲ್ಲ, ಸಾಕಷ್ಟು ಎಮೋಷನ್ಸ್ ಇರುತ್ತೆ, ಜೀವನಕ್ಕೂ ಕೂಡ ಸಾಕಷ್ಟು ಪಾಠಗಳಿರುತ್ತೆ. ಕಬಡ್ಡಿ ಆಟದಲ್ಲಿ ಅದನ್ನು ನಾವು ಕಲಿಬಹುದು. ಕಬಡ್ಡಿ ಆಡುವಾಗ ಗೆರೆ ಮುಟ್ಟೋ ಟೈಮಲ್ಲಿ ಕಾಲೆಳಿತಾರೆ. ಜೀವನದಲ್ಲಿ ಬಹಳಷ್ಟು ಜನ ನಾವು ಗುರಿ ಮುಟ್ಟೋ ಟೈಮಲ್ಲಿ ಕಾಲೆಳಿದ್ದಾರೆ. ಈ ಥರದ ಮೆಸೇಜ್ಗಳನ್ನು ಕಬಡ್ಡಿ ಸಾಕಷ್ಟು ನೀಡುತ್ತೆ ನಮಗೆ. ಕಬಡ್ಡಿ ಆಟವನ್ನು ನೋಡೋದಷ್ಟೇ ಅಲ್ಲ, ಆಟವನ್ನು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಜೀವನದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಬೋದು. ಒಂದು ಅಲ್ಪ ವಿರಾಮವನ್ನು ತೆಗೆದುಕೊಂಡಿದ್ದಾರೆ. 5-3 ಪಂದ್ಯ ಸಾಗ್ತಾ ಇದೆ. ಮೊದಲಾರ್ಧದ 4 ನಿಮಿಷ ಆಟ ಇನ್ನೂ ಕೂಡ ಬಾಕಿ ಇದೆ. ಎರಡು ತಂಡಗಳ ನಡುವೆ ಸಮಾಲೋಚನೆ ನಡೀತಾ ಇದೆ ಸದ್ಯಕ್ಕೆ. ಯಾವ ರೀತಿಯ ಪ್ಲಾನ್ ಮಾಡಲಿದ್ದಾರೆ, ಪ್ಲಾನ್ ಕರೆಕ್ಟಾಗಿ ವರ್ಕ್ ಆಗುತ್ತಾ ಅನ್ನೋದನ್ನಷ್ಟೇ ನಾವೀಗ ಕಾದು ನೋಡಬೇಕಾಗಿರೋದು. ಎರಡೂ ತಂಡಗಳಲ್ಲೂ ಕೂಡ ಯುವ ಆಟಗಾರರು ನಮಗೆ ಕಾಣಸಿಗ್ತಾ ಇರೋದು. ಹಾಗಾಗಿ ಅನುಭವಿ ಆಟಗಾರರ ಕೊರತೆ ಕಾಣ್ತಾ ಇದೆ. ಆದರೂ ಕೂಡ ಪಂದ್ಯವನ್ನು ನಿಧಾನಗತಿಯಲ್ಲಿ ತೆಗೆದುಕೊಂಡು ಹೋಗೋದ್ರಲ್ಲಿ ಎರಡೂ ತಂಡಗಳು ಕೂಡ ಎಚ್ಚರಿಕೆಯನ್ನ ತೋರಿಸ್ತಾ ಇದ್ದಾರೆ. ದಚ್ಚು ಮತ್ತೊಮ್ಮೆ ಈ ಬಾರಿ ನೇರವಾದ ಅಟ್ಯಾಕ್ ರೈಟ್ ಕವರ್ ಮೇಲೆ. ಕಳೆದ ಬಾರಿ ಚಾಲೆಂಜ್ ಮಾಡಿದ್ರು ಲಾಬಿಗೆ ಹೋಗಿ ನೋಡೋಣ ಅಂತ. ಈ ಬಾರಿ ಸರೆಂಡರ್ ಆಗ್ತಾ ಇದ್ದಾರೆ, ಔಟ್ ಆಗಿರೋದನ್ನ ಒಪ್ಕೊಂಡಿದ್ದಾರೆ. ಪ್ರಾಮಾಣಿಕತೆ ಕೂಡ ಕಾಣುತ್ತೆ ನಮಗೆ ಕಬಡ್ಡಿಯಲ್ಲಿ. ಇದರೊಂದಿಗೆ ಮತ್ತೊಮ್ಮೆ ಜರ್ಸಿ ನಂಬರ್ 13 ಪ್ರಮುಖ ದಾಳಿಕಾರನಾಗಿ ತಮ್ಮ ತಂಡಕ್ಕೆ ಆಸರಿಯಾಗ್ತಾ ಇರುವ ಆಟಗಾರ ಬೋನಸ್ ಮಾಡುವ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಪ್ರಮುಖ ಇಬ್ಬರು ಆಟಗಾರರು ಅಂಕಣದ ಹೊರಭಾಗದಲ್ಲಿರುವ ಸಂದರ್ಭ ಅವರ ನಿರೀಕ್ಷೆ ಭಾರವನ್ನು ಹೊತ್ತು ದಾಳಿಯನ್ನು ಮುಂದುವರಿಸಿದ್ದಾರೆ. ಮತ್ತೊಮ್ಮೆ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ. ಇಲ್ಲಿ ಸೆಲ್ಫ್ ಔಟ್ ಆಗ್ತಾರೆ ಲಾಬಿ ಎಂಟ್ರಿ ಆಗೋದ್ರ ಮುಖಾಂತರ. ಫುಟ್ ವರ್ಕ್ ಬಗ್ಗೆ ಹೆಚ್ಚು ಗಮನ ಇಟ್ಕೊಳ್ಳಿ. ಒಂದು ಚಿಕ್ಕ ರೋಲ್ ಬೇಕಾಗಿತ್ತು ಇಲ್ಲಿ ಒಂದು ಎಸ್ಕೇಪ್ ಸ್ಕಿಲ್ ಅನ್ನು ಬಳಸಿದ್ರೆ ಸ್ವಲ್ಪ ಶಕ್ತಿ ಕೂಡ ಬೇಕಾಗಿತ್ತು. ಬಿಗಿಯಾದ ಹಿಡಿತ ಆಗಿತ್ತು ಅದು ಮಿಡ್ ಲೈನ್ ಪಕ್ಕದಲ್ಲೇ. 2ಕ್ಕಿಂತ ಹೆಚ್ಚು ಪಾಯಿಂಟ್ ಬರುವಂತ ಎಲ್ಲ ಸಾಧ್ಯತೆ ಕೂಡ ಕಾಣ್ತಾ ಇತ್ತು. ಆದ್ರೆ ಅವಕಾಶ ಮಿಸ್ ಆಗಿದೆ ಕಾಶಿ ವಿಶ್ವನಾಥ ತಂಡಕ್ಕೆ. ಇದ್ರ ಮಧ್ಯೆ ಒಂದು ಸೂಚನೆ ಸರ್, ದಯಮಾಡಿ ಇಲ್ಲಿ ನೋಡಿ, ಗ್ರೌಂಡ್ ಮುಂಭಾಗದಲ್ಲಿ ರೆಫ್ರಿ ಟೇಬಲ್ ಮುಂಭಾಗದಲ್ಲಿ ಒಂದಷ್ಟು ಜನ ನಿಂತಿದ್ರಿ, ಸೌಂಡ್ ಸಿಸ್ಟಮ್ ಮುಂಭಾಗದಲ್ಲಿ. ದಯಮಾಡಿ ತಾವು ಪಕ್ಕಕ್ಕೆ ಬರಬೇಕು. ಅಲ್ಲಿರ್ತಕ್ಕಂಥ ಚೀಫ್ ರೆಫ್ರೀಸ್ಗೆ ಮ್ಯಾಚ್ ಕಾಣಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿ. ಜೊತೆಗೆ ನಮ್ಮ ಮೈಕ್ನ ಕನೆಕ್ಷನ್ ಅಲ್ಲಿ ಆಂಟೆನಾಗೆ ಕನೆಕ್ಟ್ ಆಗಬೇಕಾಗುತ್ತೆ. ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು ಸರ್. ನನಗೆ ಗೊತ್ತಿರೋ ಹಾಗೆ ಮೊದಲನೇ ಸಾರಿ ಹೇಳಿದಾಗ್ಲೇನೆ ಪಕ್ಕಕ್ಕೆ ಹೋಗಿದ್ದು ಪದ್ಮನಾಭನಗರದಲ್ಲಿ ಮಾತ್ರನೇ. ಬೇರೆ ಕಡೆ ಎಲ್ಲ ಮ್ಯಾಚ್ ಹೋದಾಗ ಸುಮಾರು 10 ಸಾರಿ ಹೇಳಬೇಕಾಗುತ್ತೆ ನಾವು. ಒಂದೇ ಒಂದ್ಸರಿ ಹೇಳಿದಾಗ್ಲೇನೆ ನೀವೆಲ್ಲರೂ ಪಕ್ಕಕ್ಕೆ ಹೋಗಿದ್ದು ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು ತಮ್ಮೆಲ್ಲರಿಗೂ ಕೂಡ. ಮತ್ತೊಂದು ಅಲ್ಪ ವಿರಾಮದ ನಂತರ ಇದೀಗ ಮತ್ತೊಮ್ಮೆ ಪಂದ್ಯದ ಆರಂಭ. 3 ಜನ ಆಟಗಾರರು ನೋಡಿ. ಕಬಡ್ಡಿಯ ರೂಲ್, ಪ್ರೋ ಕಬಡ್ಡಿಯ ರೂಲ್ ತಮ್ಮೆಲ್ಲರಿಗೂ ಗೊತ್ತಿದ್ರೆ, ಅಕಸ್ಮಾತ್ ಗೊತ್ತಿಲ್ಲದೆ ಇದ್ರೆ 3 ಜನ ಅಥವಾ ಅದಕ್ಕಿಂತ ಕಡಿಮೆ ಡಿಫೆಂಡರ್ಸ್ ಇದ್ದಾಗ ಟ್ಯಾಕಲ್ ಪಡೆದ್ರೆ ಅದನ್ನ ಸೂಪರ್ ಟ್ಯಾಕಲ್ ಅಂತ ಕರಿತೇವೆ. 2 ಅಂಕ ಸಿಗುತ್ತೆ ಟ್ಯಾಕಲ್ ಪಡೆಯುವಂತ ತಂಡಕ್ಕೆ. ಸುವರ್ಣಾವಕಾಶವನ್ನ ನೀಡ್ತಾ ಇಲ್ಲ ಇಲ್ಲಿ ದಾಳಿಕಾರ ಮಂಜು. ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾ, ನಿಮ್ಮ ಕಡೆ ಸದ್ಯಕ್ಕೆ ರೈಡರ್ ಇಲ್ಲಪ್ಪ, ಬನ್ನಿ ಯಾರು ರೈಡ್ ಬರ್ತೀರಾ ಅಂತ ವಾಪಸ್ ಹೋಗಿದ್ದಾರೆ. 3 ಜನ ಡಿಫೆಂಡರ್ಸ್ ಇದ್ದಾರೆ. ಹಾಗಾಗಿ ರೈಡರ್ನ ಕೊರತೆ ಸದ್ಯಕ್ಕೆ ಕಾಣ್ತಾ ಇರೋದು. ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಂದು ಅವಕಾಶ ಇದೆ. 2 ರೈಡ್ ಅವ್ರನ್ನ ವಾಪಸ್ ಕಳಿಸಿದ್ರೆ 3ನೇ ರೈಡ್ ಡೂ ಆರ್ ಡೈ ಆಗಿರುತ್ತೆ. ಅದೇ ಸ್ಟ್ರಾಟಜಿಯನ್ನು ಬಳಸ್ತಾ ಇದ್ದಾರೆ ಇಲ್ಲಿ. ಡೂ ಆರ್ ಡೈ ರೈಡ್. ದಚ್ಚು
ಸೂಪರ್ ಟ್ಯಾಕಲ್, ಎರಡು ಕೂಡ ಅವಕಾಶ ಇದೆ. ಇಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ, ಸ್ವಲ್ಪ ಕಾಯಬೇಕಾಗಿತ್ತು. ತಾಳ್ಮೆ ಕೂಡ ಒಂದು ಆಯುಧ ಅಂತ ಹೇಳ್ತಾರೆ ಹಿರಿಯರು. ಆ ತಾಳ್ಮೆ ಕಳೆದುಕೊಂಡಂತ ಡಿಫೆಂಡರ್ ಇಲ್ಲಿ ಒಂದು ಅಂಕವನ್ನ ಕೊಟ್ಟುಕೊಳಿಸ್ತಾ ಇದ್ದಾರೆ. ಡೂ ಆರ್ ಡೈರೆಕ್ಟ್ ನ ಒತ್ತಡ ಇದ್ದಿದ್ದು ರೇಡರ್ನ ಮೇಲೆ. ಸೆಕೆಂಡ್ ಕಾಲ್ ಒತ್ತಡವನ್ನ ಆರ್ಮಿ ವರ್ಸಸ್ ಪದ್ಮನಾಭನಗರ. ಬೋಟಿಂಗ್ ಕ್ಯಾಪ್ಟನ್ ನೋಟ್, ಸೆಕೆಂಡ್ ಕಾಲ್ ಫಾರ್ ಯು. ಆಲ್ಔಟ್ನ ಭೀತಿಯಲ್ಲಿ ಈಗ ಕಾಶಿ ವಿಶ್ವನಾಥ ತಂಡ. ಅಂಕಣದಲ್ಲಿ ಕೇವಲ ಇಬ್ಬರು ಆಟಗಾರರು. ಸಮಯದ ಅಭಾವ ಕಾಣಸಿಗ್ತಾ ಇದೆ. 30 ಸೆಕೆಂಡ್ಗಳ ಕಾಲಾವಕಾಶ ಮಾತ್ರ ಒಬ್ಬರು ರೈಡರ್ಗೆ. ಪ್ರಜ್ವಲ್ ದಾಳಿಯಲ್ಲಿ ಇಲ್ಲಿ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಇದೆ. ಟ್ಯಾಕಲ್ ಪಡೆದ್ರೆ 2 ಅಂಕ ಸಿಗುತ್ತೆ. ಅದರ ಒಳಗಡೆ ಬರುವಂತ ಆಟಗಾರ ಒಬ್ಬರೇ ಆಗಿರ್ತಾರೆ. ಅವಕಾಶವನ್ನು ಪಡ್ಕೊಳ್ತಾರೆ. ಚಾನ್ಸ್ ಇತ್ತು, ಮಿಸ್ ಮಾಡ್ಕೊಂಡ್ರು. 2+2 4 ಅಂಕಗಳ ಜೊತೆಗೆ ಆಲ್ಔಟ್ ನ ಪಾಯಿಂಟ್ ಗಳನ್ನ ಪಡ್ಕೊಳ್ತಾ ಇರೋದಿಲ್ಲಿ. ಮೊದಲ ಆಲ್ಔಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಒಂದೇ ಭಾರತಂ ತಂಡ. ಅತ್ಯಂತ ರೋಚಕ ಪಂದ್ಯದ ರೀತಿಯಲ್ಲಿ ಆರಂಭಿಕ ಹಂತ ಇತ್ತು. ಎಸ್, ಥರ್ಡ್ ರೈಡ್ ಆಗಿತ್ತದು. ಡೂ ಆರ್ ಡೈರೆಕ್ಟ್ ಒತ್ತಡದಲ್ಲಿ ಮತ್ತೆ ಟ್ಯಾಕಲ್ ಆಗಿದೆ. ಇದೀಗ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ 14-3 ಪಂದ್ಯ ಸಾಗ್ತಾ ಇದೆ. ಮುನ್ನಡೆಯ ಹಾದಿಯಲ್ಲಿ ಒಂದೇ ಭಾರತಂ ತಂಡ ಒಂದು ಆಲ್ಔಟ್ ನ ಪಾಯಿಂಟ್ ಗಳನ್ನು ಪಡ್ಕೊಳ್ಳೋದ್ರೊಂದಿಗೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಸ್ವಲ್ಪ ಸಮಯ ಗ್ಯಾಪ್ ನ ನಂತರ ಚಿಂಟು ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ. ಇದೀಗ ವೇಗದ ದಾಳಿಯ ಪ್ರಯತ್ನ. ಇಲ್ಲೊಂದು ಟ್ಯಾಕಲ್ ಬಂದಿದೆ. ಚಂದನ್ ರೈಟ್ ಕವರ್ ಜಾಗದಿಂದ ಒಂದು ಬಲಿಷ್ಠವಾದಂತಹ ಟ್ಯಾಕಲ್, ಏಕಾಂಗಿಯಾಗಿ ಟ್ಯಾಕಲ್ ಪಡೆಯೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. 14 ಅಂಕಗಳನ್ನ ಒಂದೇ ಭಾರತಂ ತಂಡ ಗಳಿಸ್ಕೊಂಡ್ರೆ 4 ಅಂಕಗಳನ್ನ ಕಾಶಿ ವಿಶ್ವನಾಥ ತಂಡ ಗಳಿಸ್ಕೊಂಡಿದ್ದಾರೆ. ಇದೀಗ ವಿರಾಮ. ಮಹಿಳಾ ತಂಡದ ಕೋಚ್ ಅಥವಾ ಆಟಗಾರ್ತಿ ಪ್ರಚಾರಕರ ಬಳಿ ಬನ್ನಿ. ಹಲೋ, ಪ್ರಥಮಾರ್ಧದ ಮುಕ್ತಾಯಕ್ಕೆ ಸ್ಕೋರ್ 14-4 ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. ಕಾಶಿ ವಿಶ್ವನಾಥ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ರೈಟ್ ಕವರ್ ಭಾಗದಿಂದ ಉತ್ತಮವಾದಂತಹ ಒಂದು ಬ್ಲಾಕ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಸೇರ್ಪಡೆ ಆಗ್ತಾ ಇದೆ. ಮಾನ್ಸೂನ್ ತಂಡದ ನಾಯಕ ಬಂದಿದ್ದೀರಾ? ಬನ್ನಿ, ಇಲ್ಲಿ ಬನ್ನಿ, ಬೇಗ ಬನ್ನಿ. ಜಾಲಹಳ್ಳಿ ಯೂತ್ಸ್ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಹಾಗೆ ಮಾನ್ಸೂನ್ ತಂಡ ರೆಡಿ ಇದೆಯಾ? ಈ ಪಂದ್ಯ ನಿನ್ನೆಯ ಪಂದ್ಯ ಮಾನ್ಸೂನ್ ಹಾಗೂ ಜಾಲಹಳ್ಳಿ ಯೂತ್ಸ್ ಎರಡು ತಂಡದ ನಾಯಕರ ಪ್ರಚಾರಕರ ಬಳಿ ಬನ್ನಿ. ಹಾಗೆ ಮಹಿಳಾ ತಂಡದ ಆಟಗಾರ್ತಿಯರು ಇಲ್ಲಿ ಶಂಕರ್ನಾಗ್ ಬಿಟ್ಟು ಮಿಕ್ಕಿದ ಯಾವ ಟೀಮ್ ಬಂದಿದೆ ಇದು ರಿಪೋರ್ಟ್ ಮಾಡಿ. ಶಂಕರ್ನಾಗು ಹಾಗೂ ಮಾತೃ ಪ್ರತಿಷ್ಠಾನ 2 ಟೀಮ್ ಬಿಟ್ಟು ಮಿಕ್ಕಿದ ಯಾವ ಟೀಮ್ ಬಂದಿದೆ ಪ್ರಚಾರಕರ ಬಳಿ ಬನ್ನಿ. ಕ್ಯಾಪ್ಟನ್ ಆಫ್ ಜಾಲಹಳ್ಳಿ ಯೂತ್ಸ್. ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಂಜು 5 ಆಟಗಾರರು ಬೋನಸ್ 11 ಸಂದರ್ಭ. ಹಾಗೆ ವಿಶ್ವೇಶ್ವರ ರಾಕರ್ ಸ್ಪೋರ್ಟ್ಸ್, ದಯವಿಟ್ಟು ರಾಕರ್ ಸ್ಪೋರ್ಟ್ಸ್ ಬನ್ನಿ.
ದಾಳಿಯಲ್ಲಿ ಕಾಶಿ ವಿಶ್ವನಾಥ ಸ್ಪೋರ್ಟ್ಸ್ ಕ್ಲಬ್ ತಂಡದ ಬಾನು ಕಳೆದ ಬಾರಿ ನಡೆದಂತಹ ಸಬ್ ಜೂನಿಯರ್ ವಿಭಾಗದ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ First call. ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಫಸ್ಟ್ ಕಾಲ್ ಶಂಕರ್ ನಾಗ್ ಹಾಗೂ ಗೋವಿಂದರಾಜ್ ನಗರ ಪ್ರಿಯಕೃಷ್ಣ ಕಬಡ್ಡಿ ತಂಡ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಪುರುಷರ ವಿಭಾಗದ ಪಂದ್ಯ, ಮುಂದಿನ ಪಂದ್ಯ ಶಂಕರ್ ನಾಗ್ ಹಾಗೂ ಗೋವಿಂದರಾಜನಗರ ಎರಡು ತಂಡಗಳ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ ಮುಂದಿನ ಪಂದ್ಯಕ್ಕೆ. ಕಣ ಒಂದರಲ್ಲಿ ಪದ್ಮನಾಭ ನಗರ ಹಾಗೂ RMB ಸ್ಪೋರ್ಟ್ಸ್ ಗೋವಿಂದರಾಜನಗರ ಹಾಗೂ ಶಂಕರ್ ನಾಗ್ ಕಣ ಎರಡರಲ್ಲಿ. ಹಾಗೆ ಹಾಗೆ YFA ಹೆಬ್ಬಾಳ್ ವಿರುದ್ಧ KK ಸ್ಪೋರ್ಟ್ಸ್ ಎರಡು ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ. KK ಸ್ಪೋರ್ಟ್ಸ್ ಹಾಗೂ YFA ಹೆಬ್ಬಾಳ್ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಉತ್ತಮವಾದಂತಹ ಟ್ಯಾಕಲ್ ಒಂದು ಸಂಘಟಿತ ಹೋರಾಟ ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಕಾದ್ ನೋಡಬೇಕಾಗಿದೆ. ತೀರ್ಪುಗಾರರು ಸಮಾಲೋಚನೆಯಲ್ಲಿದ್ದಾರೆ, ಯಾವ ಒಂದು ತೀರ್ಮಾನವನ್ನ ನೀಡುತ್ತಾರೆ. ಈಚ್ 1 ಪಾಯಿಂಟ್ ಎನ್ನುವಂತಹ ಒಂದು ತೀರ್ಮಾನ. ಎರಡು ತಂಡಕ್ಕೂ ಸಹ ಒಂದೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಪದ್ಮನಾಭನಗರ ತಂಡದ ನಾಯಕರೇ ಸ್ವಲ್ಪ ವೆಯ್ಟ್ ಮಾಡಿ, ಅಲ್ಲಿ RMB ತಂಡ ಆಟಗಾರರು ಗ್ರೌಂಡ್ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಮದು ನೆಕ್ಸ್ಟ್ ಮ್ಯಾಚ್ ಆಗುತ್ತೆ. ಹಾಗೆ ಗೋವಿಂದರಾಜನಗರ ಹಾಗೂ ಶಂಕರ್ ನಾಗ್ ಎರಡು ತಂಡಗಳಿಗಿದು ಎರಡನೇ ಕರೆ. ಹಾಗೆ YFA ಹೆಬ್ಬಾಳ್ ವಿರುದ್ಧ KK ಸ್ಪೋರ್ಟ್ಸ್ ಚನ್ಸಂದ್ರ ಎರಡು ತಂಡದ ನಾಯಕರಿದು ತಮಗೆ ಪ್ರಥಮ ಕರೆ. ಎರಡು ಅಂಕದ ಸೇರ್ಪಡೆ ಆಗ್ತಾ ಇದೆ.
ಪರವಾಗಿ. ದಯವಿಟ್ಟು ಎಲ್ಇಡಿ ಸ್ಕೋರ್ ಬೋರ್ಡ್ ಮುಂಭಾಗದಲ್ಲಿ ಕೂತಿರುವಂತಹ ಪ್ರೇಕ್ಷಕರು ದಯವಿಟ್ಟು ಒಂದ್ ಸ್ವಲ್ಪ ಪಕ್ಕದಲ್ಲಿ ಕೂತ್ಕೋಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಎಲ್ಲ ಹಾಗೂ ವೈಟ್ ಶರ್ಟ್ ದಯವಿಟ್ಟು ಸಹಕರಿಸಿ. ಗಿರಿಜಾ ಮೇಡಮ್, ಮೇಡಮ್ ನೀವು ಒಂಚೂರು ವೇದಿಕೆ ಹತ್ರ ಇದ್ರೆ ಸ್ವಲ್ಪ help ಹಾ ಆಗುತ್ತೆ. ಸರ್, ನಾನು ಇಲ್ಲೇ ಇದ್ದೀನಿ. ನಿಮ್ಮ ಇಲ್ಲ, ವೇದಿಕೆಗೆ ಬಂದ್ರೆ ಸ್ವಲ್ಪ Yes, sir. ಅಲ್ಲಿ Yes, sir. ಸನ್ಮಾನ ನಡೀತಾ ಇದೆ, ಒಂಚೂರು ಅದು ಗೆಸ್ಟ್ ಹೆಸರುಗಳಿಗೆ ಅನುಕೂಲ ಆಗುತ್ತದೆ. 20-12 ಒಂದು ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಧಾಡಿಗರ ಪ್ರಜ್ವಲ್ ಸಮಯವನ್ನು ವ್ಯರ್ಥ ಮಾಡುವಂತಹ ಪ್ರಯತ್ನ. ದ್ವಿತೀಯಾರ್ಧದ ಕೊನೆಯ ಕ್ಷಣಗಳಲ್ಲಿ ಲೀಗ್ನಲ್ಲಿರುವಂತಹ ಸಂದರ್ಭದಲ್ಲಿ ಆ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಆಟಗಾರರಲ್ಲಿ ಮುಂದಾಗ್ತಾ ಇದ್ದಾನೆ. ಕಾಶಿ ವಿಶ್ವನಾಥ ಸ್ಪೋರ್ಟ್ಸ್ ಕ್ಲಬ್ ತಂಡದ ವೇಗದ ದಾಳಿಗಾರ ಈ ಬಾರಿ ಚುರುಕಿನ ಪಾದಗಳ ಚಲನೆ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಸಾಯಲ್ಲಿ ಎಂಡ್ಲನ್ನ ಕ್ರಾಸ್ ಮಾಡಿ ಅಂಕಣದ ಹೊರ ನಡೆದಿದ್ದಾರೆ. ಇನ್ನೊಂದು ಮಿಸ್ಟೇಕ್, ಪ್ರಜ್ವಲ್ ಕೂಡ ಇಲ್ಲಿ ಔಟ್ ಆಗ್ತಾ ಇದ್ದಾರೆ. ಇಲ್ಲಿಂದ ಏನಾದ್ರೂ ಪಂದ್ಯದ ಚಿತ್ರಣ ಬದಲಾಗುತ್ತಾ? ಎರಡು ತಂಡದ ನಾಯಕರೇ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 20-14 ಎಲ್ಲ ತಂಡಗಳಿಗೆ ವಿಶೇಷ ಸೂಚನೆ, ನಾಳೆಯಿಂದ ಬೆಳಿಗ್ಗೆ 8:00ವರೆಗೆಲ್ಲ ಪಂದ್ಯಗಳು ಸ್ಟಾರ್ಟ್ ಆಗ್ತವೆ. ಹಾಗೆ ಹೇಳ್ತಾ ಇದ್ರು, ನಾಳೆ ಬೆಳಿಗ್ಗೆ ಸ್ಟಾರ್ಟ್. ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ಅದ್ಭುತವಾದಂತಹ ಒಂದು ಡಿಫೆನ್ಸ್. ಇದು ಕಬಡ್ಡಿಯಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯ. 1+2 3 ಪಾಯಿಂಟ್ ಲೋನ ಅಂಕದೊಂದಿಗೆ ಸ್ಕೋರ್ ಬೋರ್ಡ್ ಅನ್ನ ಗಮನಿಸಿ. 20-18 ಕೇವಲ 2 ಅಂಕದ ಮುನ್ನಡೆಯಲ್ಲಿ ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಬರಲಿ ಜೋರ ಚಪ್ಪಾಳೆ. ನಾಳೆ ಬೆಳಿಗ್ಗೆ ಸಹ ಪಂದ್ಯಗಳಿರುತ್ತೆ. ನಾಳೆ ಬೆಳಿಗ್ಗೆ 8:30ಕ್ಕೆ ಪಂದ್ಯಗಳು ಆರಂಭವಾಗಲಿದೆ. ಎಲ್ಲ ಗೆದ್ದಂತ ತಂಡಗಳಿಗೆ ಸೂಚನೆ ಹಾಗೂ ಸುಮಾರು ಪಂದ್ಯಗಳು ಮಳೆಯಿಂದ ಮುಂದುವರಿದಂತ ಪಂದ್ಯಗಳು ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾಗಲಿದೆ. ಇನ್ನು 10 ಪಂದ್ಯಗಳಿದೆ ಇಂದು. ಆ ಪಂದ್ಯದ ನಂತರ ನಾಳೆ ಬೆಳಿಗ್ಗೆ 8:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಮತ್ತು ದಾಳಿಯಲ್ಲಿ ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಜ್ವಲ್. 2 ತಂಡದ ನಾಯಕರೇ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿದೆ. ಟೀಮ್ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. 20-18 ಇನ್ ಫೇವರ್ ಆಫ್ ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಮ್ಮೆ ಎಂಟಿ ರೈಡೊಂದಿಗೆ ವಾಪಸ್ಸಾಗಿದ್ದಾರೆ. ಕಾಶಿ ವಿಶ್ವನಾಥ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. 7 ಆಟಗಳ ನಡುವೆ ಬೋನಸ್ ಆನ್ ಆಗಿದೆ. ಕಾದ್ದೋಡೋಣ ತಮ್ಮ ತಂಡಕ್ಕೆ ಆಪತ್ ಬಾಂಧವನಾಗ್ತಾನೆ ಅಂತ ಹೇಳಿ ರೈಟ್ ಕವರ್ ಭಾಗದಲ್ಲಿ ಒಂದು ಅದ್ಭುತವಾದಂತಹ ಟೈ ಹೋಲ್ಡ್ ಮೂಲಕ ಇಲ್ಲಿ ಒಬ್ಬ ಶ್ರೇಷ್ಠ ದಾಳಿಗಾರರನ್ನ ಬಂಧಿಸುವುದರ ಮೂಲಕ 3 ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಂಜಾ. ಎರಡು ತಂಡದ ನಾಯಕರೇ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 21-18 ದಾಳಿಯಲ್ಲಿ ಚಂದನ್ ಸಬ್ ಜೂನಿಯರ್ ವಿಭಾಗದಲ್ಲಿ, ಹಾಗೆ ಸರ್ಕಲ್ ಕಬಡ್ಡಿಯಲ್ಲಿ, ಹಾಗೆ ಬೀಚ್ ಕಬಡ್ಡಿಯಲ್ಲಿ ಸಹ ನಮ್ಮ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂತ ಒಬ್ಬ ಯುವ ಪ್ರತಿಭೆ. ಕಾದ್ ನೋಡೋಣ ತಮ್ಮ ತಂಡಕ್ಕೆ ಆಪತ್ ಬಾಂಧವನಾಗ್ತಾನ ಅಂತ ಹೇಳಿ ಈ ಬಾರಿ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ 1 ಅಂಕವನ್ನು ಪಡೆಯುವ ಮೂಲಕ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಥರ್ಡ್ ರೈಟ್ 21-19 2 ಅಂಕದ ಮುನ್ನಡೆಯಲ್ಲಿ ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಮಂಜಾ ಮಾಡು ಇಲ್ಲವೇ ಮಡಿ, 1 ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಟಚ್ ಪಾಯಿಂಟ್ ಅಥವಾ ಬೋನಸ್ ಅಂಕವನ್ನ ಮಾಡಲೇಬೇಕಾದಂತ
ಅದು ಅನಿವಾರ್ಯತೆ ಇತ್ತು. ಸಮಯ ಕೂಡ ಮೀರ್ತಾ ಇರೋದ್ರಿಂದ ಇಲ್ಲಿ ಹೊಯ್ಸಳ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ಕ್ಯಾಪ್ಟನ್ ಆಫ್ ಹೊಯ್ಸಳ ತಂಡದ Yes. ನಾಯಕ ಹಾಗೂ ಪಂದ್ಯದ ಸಮಯ ಕೂಡ ಇಲ್ಲಿ ಮುಕ್ತವಾಗಿದೆ. ಈ ಪಂದ್ಯದಲ್ಲಿ 1 ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ ಒಂದೇ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಜೋರ ಚಪ್ಪಾಳೆಯೊಂದಿಗೆ ಆ ತಂಡಕ್ಕೆ ಅಭಿನಂದಿಸೋಣ. ಅದೇ ರೀತಿ ಉತ್ತಮ ಪ್ರದರ್ಶನ ನೀಡಿದಂತಹ ಕಾಶಿ ವಿಶ್ವನಾಥ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೂ ಸಹ ಧನ್ಯವಾದ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಪ್ರಿಯಾ ಕೃಷ್ಣ ಗೋವಿಂದರಾಜನಗರ್ ವರ್ಸಸ್ ಶಂಕರ್ ನಾಗ್. ಬೋಟ್ ಟೀಮ್ ಕ್ಯಾಪ್ಟನ್ ಬಿಂಗ್ ಟೀಮ್ ಇಮಿಡಿಯೇಟ್ಲಿ. ಪ್ರಿಯಾ ಕೃಷ್ಣ ಗೋವಿಂದರಾಜನಗರ, ಶಂಕರ್ ನಾಗ್ ಎರಡು ತಂಡಗಳಿಗೆ ಇದು